ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನು ಇವತ್ತು ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ಪನ್ನೀರ್ ರೆಸಿಪಿನ ಮಾಡ್ತಾಯಿದ್ದೀನಿ. ಅದರಲ್ಲೂ ಪನ್ನೀರ್ ತಂದೂರಿ ಮಾಡ್ತಾಯಿದ್ದೀನಿ. ಸೊ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕಂದರೆ ಇನ್ನೂ ಹೆಚ್ಚಿಸ್ಕೋಬೋದು. ನೆಕ್ಸ್ಟು ನಾನೊಂದು ಇದಕ್ಕೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಕಡಲೆ ಹಿಟ್ಟು ಸೇರಿಸ್ಕೊಂಡ ನಂತರ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬಿಸಿ ಎಣ್ಣೆ ಜೊತೆಗೆ. ಸೊ ಈ ರೀತಿ ಗಂಟಿಲ್ದಂಗೆ ಕಡಲೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಹದಕ್ಕೆ ಅದು ಬರುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು 1 ಕಪ್ಪಷ್ಟು ಹಂಗ್ ಕರ್ಡ್ ಹಾಕ್ಕೊಳ್ತಿದ್ದೀನಿ. ಮೊಸರಲ್ಲಿ ನೀರಿನ ಅಂಶ ತೆಗೆದು ಹಾಕೊಳ್ಳೋವಂಥದ್ದು. ನೆಕ್ಸ್ಟು ನಾನು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಪೌಡ್ರನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಕೂಡ ಸೇರಿಸ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಿದ್ದೀನಿ. ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ತಿದ್ದೀನಿ. ಸೊ ಎಲ್ಲ ಸೇರಿಸ್ಕೊಂಡ ನಂತರ ಇವಾಗ ಚೆನ್ನಾಗಿ ಈ ಪೇಸ್ಟ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕರ್ಡ್ ಇರೋದ್ರಿಂದ ನೀರಿನ ಅವಶ್ಯಕತೆ ಇರಲ್ಲ. ತುಂಬ ನಿಮಗೆ ಗಟ್ಟಿ ಆಯಿತು ಅನಿಸಿದ್ರೆ ಈ ಕನ್ಸಿಸ್ಟೆನ್ಸಿಗೆ ಬರೋಕ್ಕೆ ನೀವು 2 ಟೇಬಲ್ ಸ್ಪೂನಷ್ಟು ನೀರನ್ನು ಸಹ ಸೇರಿಸ್ಕೊಳ್ಬೋದು. ಸೊ ನಾನಿವಾಗ ಇಲ್ಲಿ ಒಂದು 500 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಸೊ ಪನ್ನೀರನ್ನ ತೊಗೊಂಡು ಅದನ್ನು ಸ್ವಲ್ಪ ದಪ್ಪ ಆಕಾರದಲ್ಲಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ತಂದೂರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ, ತುಂಬ ಸಣ್ಣ ಆದರೆ ಸರಿ ಹೋಗಲ್ಲ. ಸೊ ಈ ರೀತಿ ದಪ್ಪ ಕ್ಯೂಬ್ ಶೇಪಲ್ಲಿ ನಾನು ಪನ್ನೀರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಾಗತ್ತೆ. ನೆಕ್ಸ್ಟು ಈ ರೆಡಿ ಮಾಡಿಟ್ಕೊಂಡಿದ್ದ ಪೇಸ್ಟ್ಗೆ ನಾನು ಪನ್ನೀರ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟು ನಾನಿವಾಗ ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ 3 ಕ್ಯೂಬ್ ಶೇಪ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಆ 3 ಸಹ ಹಾಕ್ಕೊಳ್ತಾ ಇದ್ದೀನಿ. ರುಚಿ ಅಂತೂ ಖಂಡಿತವಾಗ್ಲೂ ಅದ್ಭುತವಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರತಿಯೊಂದು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲದಕ್ಕೂ ಸಹ ನೀಟಾಗಿ ಕೋಟ್ ಆಗಬೇಕು. ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ಗೆ ಎಲ್ಲದಕ್ಕೂ ಚೆನ್ನಾಗಿ ಕೋಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 15ರಿಂದ 20 ನಿಮಿಷಗಳ ಕಾಲ ಇದನ್ನು ಬಿಡಬೇಕಾಗತ್ತೆ. ಸೊ 15 to 20 ಮಿನಿಟ್ಸ್ ಇದನ್ನು ಬಿಡೋಣ. ನೆಕ್ಸ್ಟು ನಾನು ಈ ಥರ ಸ್ಟಿಕ್ಸ್ ತಗೊಂಡಿದ್ದೀನಿ. ತಂದೂರಿ ಸ್ಟಿಕ್ಸ್ ಅಂತಲೇ ಇದು ಆನ್ಲೈನಲ್ಲಿ ಅವೈಲಬಲ್ ಇದೆ. ಸೊ ಇದನ್ನು ನಾವು ನೀರಲ್ಲಿ ಒಂದು ಅರ್ಧ ಅವರ್ ಮುಂಚೆನೇ ಸ್ಟಿಕ್ಸ್ನ ನೆನೆಸಿಡಬೇಕಾಗತ್ತೆ. ಕಡ್ಡಿಗಳನ್ನ ನೆನೆಸಿಲ್ಲ ಅಂದರೆ ಅದು ನಾವು ತಂದೂರಿ ಮಾಡೋಕ್ಕೆ ಇಟ್ಟ ತಕ್ಷಣ ಕಡ್ಡಿಗಳು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಡ್ಡಿಗಳನ್ನ ನೀಟಾಗಿ ನೆನೆಸಿಟ್ಕೊಳ್ಬೇಕಾಗತ್ತೆ. ನೆನೆಸಿಟ್ಕೊಂಡಿರೋಂಥ ಕಡ್ಡಿಗೆ ಈ ಥರ ಪನ್ನೀರು, ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಆ ಥರ ಹಾಕ್ಕೊಂಡು ನೀಟಾಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದು ನನ್ನ ಮಕ್ಳಿಗೆ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಟೇಸ್ಟೂ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಸ್ ಇಫ್ ನಾವು ಹೋಟೆಲಲ್ಲೆಲ್ಲ ಹೇಗೆ ತಿಂತೀವೋ ಅದೇ ಥರ ಬಂದಿತ್ತು. ಸೊ ಹೋಟೆಲಲ್ಲಿ ಮಾಡೋದಕ್ಕಿಂತ ನಾವು ಮನೇಲಿ ಮಾಡಿರೋದು ಇನ್ನೂ ನಮಗೆ ಖುಷಿ ಕೊಡುತ್ತೆ. ಸೊ ನೆಕ್ಸ್ಟ್ ಈ ಥರ ತಂದೂರಿ ಸ್ಟಿಕ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇವಾಗ ಇದಕ್ಕೆ ತಂದೂರಿ ಗ್ರಿಲ್ನ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಬಟರ್ ಅಪ್ಲೈ ಮಾಡಿ ನಾನು ನೀಟಾಗಿ ಇಡ್ತಾಯಿದ್ದೀನಿ. ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ನೀವು ನಾನ್ ಸ್ಟಿಕ್ ಪ್ಯಾನ್ ನಾನು ಸಜೆಸ್ಟ್ ಮಾಡಲ್ಲ. ಬಟ್ ಇದು ಸ್ವಲ್ಪ ಸ್ಟಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೆಲವೊಂದು ರೆಸಿಪಿಗೆ ಮಾತ್ರ ಸಜೆಸ್ಟ್ ಮಾಡೋ ಅಂಥದ್ದು. ಇಲ್ಲಾಂದರೆ ನಾವು ದೋಸೆ, ಚಪಾತಿ ಮಾಡೋ ಅಂಥ ತವ ಇರುತ್ತಲ್ಲ, ಸೊ ಅದ್ರ ಮೇಲೂ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಈ ರೀತಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹೈ ಫ್ಲೇಮ್ ಮಾಡಿದ್ರೆ ಸ್ವಲ್ಪ ಮೇಲೆ ಎತ್ತಬೇಕಾಗತ್ತೆ. ಯಾಕಂದರೆ ಹೈ ಫ್ಲೇಮ್ ಮಾಡಿ ಇಟ್ಟರೆ ಎಲ್ಲ ಸುಟ್ಟೋಗುತ್ತೆ. ಸೊ ಸ್ವಲ್ಪ ಮೇಲೆತ್ತಿ ಈ ಥರ ಸುತ್ತ ತಿರುಗಿಸಿ ನೀವು ಬಟರ್ ಹಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಈ ಥರ ಲೋ ಫ್ಲೇಮ್ ಮಾಡಿದಾಗ ಕೆಳಗಿಟ್ಕೊಳ್ಳಿ. ಹೈ ಫ್ಲೇಮ್ ಮಾಡಿದ್ರೆ ನೀವು ಸ್ವಲ್ಪ ಲೆಫ್ಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದು ಬೇಗ ಸೀದೋಗುತ್ತೆ. ಸೊ ಈ ರೀತಿ ಬಟರ್ ಹಚ್ಕೊಂಡು ತಿರುಗಿಸಿ ಬೇಯಿಸ್ತಾ ಇರಬೇಕು.
ಸೊ ಒಂದು 5 ನಿಮಿಷಗಳ ಕಾಲ ಈ ಥರ ಮಾಡಿದ್ರೆ ಸಾಕಾಗುತ್ತೆ, ಬೇಗನೂ ಕುಕ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ಒನ್ ಆಫ್ ದ ಬೆಸ್ಟ್ ರೆಸಿಪಿ, ನೀವು ಟ್ರೈ ಮಾಡಲೇಬೇಕಿದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಖಂಡಿತವಾಗ್ಲೂ. ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಸೊ ಈ ರೀತಿ ತಿರುಗಿಸಿ ನಾವು ಕುಕ್ ಮಾಡಿ ಒಂದು 5 ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ನಮ್ಮ ಪನ್ನೀರ್ ತಂದೂರಿ ರೆಸಿಪಿ ರೆಡಿ ಆಗುತ್ತೆ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ, ಸರ್ವ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.